ರಾಜ್ಯದ ಕೆಎಸ್ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿಯನ್ನ ತಂದಿದ್ದೇವೆ. ಎಸಿ ತಹಶೀಲ್ದಾರರು, ಕಾರ್ಯದರ್ಶಿ, ಎಂಡಿಗಳು ಈ ಒಂದು ಸ್ಟೋರಿಗಳನ್ನ ಮಿಸ್ ಮಾಡಂಗೇ ಇಲ್ಲ. ಅಧಿಕಾರಿಗಳು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಎಸಿ ತಹಶೀಲ್ದಾರ್, SLAO, ಕಾರ್ಯದರ್ಶಿ, ಎಂಡಿಗಳ ಮಿಸ್ ಮಾಡಂಗೇ ಇಲ್ಲ. ರಾಜಧಾನಿಯಲ್ಲೇ ವರ್ಷಾನುಗಟ್ಟಲೆ ಠಿಕಾಣಿ ಹೂಡಿದ್ದೀರಾ. ಕಂದಾಯ ಇಲಾಖೆ, BDA, BBMP ಭ್ರಷ್ಟರ ಬೆನ್ನು ಬಿಟ್ಟಿದೆ ಸರ್ಕಾರ. ಎಸ್ ವೀಕ್ಷಕರೇ, ಕಂದಾಯ ಇಲಾಖೆ, BDA, BBMP ಭ್ರಷ್ಟರ ಬೆನ್ನು ಬಿಟ್ಟಿದೆ ಸರ್ಕಾರ. KIADB, TPM ಸೇರಿ ಇತರೆಡೆ ದೀರ್ಘಕಾಲದಿಂದ ಕುರ್ಚಿಗೆ ಫೆವಿಕಾಲ್ ಹಾಕಿ ಕೂತಂತಹ KSಗಳಿಗೆ ಇಲ್ಲಿ ಉಳಿಗಾಲ ಇಲ್ಲ. ಎಷ್ಟೋ ವರ್ಷಗಳಿಂದ, ಎಷ್ಟೋ ಶತಮಾನಗಳಿಂದ, 10 ವರ್ಷದಿಂದ, ದಶಕಗಳಿಂದ ಕೂತ್ಕೊಂಡಿರುವಂತಹ KS ಅಧಿಕಾರಿಗಳಿಗೆ ಈಗ ಉಳಿಗಾಲ ಇಲ್ಲದಂತೆ ಆಗಿದೆ. ಈಗ ಭ್ರಷ್ಟರನ್ನ ಬೆನ್ನು ಬಿದ್ದಿದೆ ಸರ್ಕಾರ. ಕಂದಾಯ ಇಲಾಖೆ, BDA, BBMP ಭ್ರಷ್ಟರನ್ನ ಬೆನ್ನು ಬಿಟ್ಟಿದೆ ಸರ್ಕಾರ. KIADB, TPM ಸೇರಿ ಇತರೆಡೆ ದೀರ್ಘಕಾಲದಿಂದ ಕುರ್ಚಿಗೆ ಫೆವಿಕಾಲ್ ಹಾಕೊಂಡು ಅಂಟಿಸ್ಕೊಂಡು ಕೂತವರಿಗೆಲ್ಲ ಈ ಸುದ್ದಿ ಶಾಕಿಂಗ್ ಕೊಡುವಂತಹ ಸುದ್ದಿ, ಮಾಸ್ಟರ್ ಸ್ಟ್ರೋಕ್ ಸುದ್ದಿ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ರಾಜಧಾನಿಯಲ್ಲಿ ವರ್ಷಾನುಗಟ್ಟಲೆ ಠಿಕಾಣಿ ಹೂಡ್ಕೊಂಡಿದ್ದೀರಾ. ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ರಾಜ್ಯದ KS ಅಧಿಕಾರಿಗಳು ಹಾಗೂ ಎಸಿ ತಹಶೀಲ್ದಾರ್, SLAO, ಕಾರ್ಯದರ್ಶಿ, ಎಂಡಿಗಳು ನೋಡುವಂತಹ ಸ್ಟೋರಿ ಇದು. ವರ್ಷಾನುಗಟ್ಟಲೆ ರಾಜಧಾನಿಯಲ್ಲಿ ಬೇರೂರಿ, ತಾಯಿ ಬೇರು, ತಂತು ಬೇರೆಲ್ಲ ಕೂತ್ಕೊಂಡಿರುವಂತಹ KS ಅಧಿಕಾರಿಗಳಿಗೆ ಇನ್ನು ಉಳಿಗಾಲ ಇಲ್ಲ ಅನ್ನುವಂತಹ ವಿಚಾರವನ್ನ ಈಗ ಮಾತನಾಡ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಕುರ್ಚಿಗೆ ಫೆವಿಕಾಲ್ ಹಾಕೊಂಡು ಅಂಟಿಸ್ಕೊಂಡು ಕುಂತ್ಕೊಂಡವ್ರಿಗೆಲ್ಲ ಈ ಒಂದು ಸ್ಟೋರಿ ಗಾಬರಿ ಬೀಳಿಸುತ್ತೆ. ಮಾಸ್ಟರ್ ಸ್ಟ್ರೋಕ್ ಸ್ಟೋರಿ ಇದು. KIADB, TPM ಸೇರಿ ಇತರೆಡೆ ದೀರ್ಘಕಾಲದಿಂದ ಕುರ್ಚಿಗೆ ಫೆವಿಕಾಲ್ ಹಾಕೊಂಡು ಕೂತ್ಕೊಂಡಿರೋದೆಲ್ಲ ಗಮನಿಸಿದ್ದಾರೆ ಅಧಿಕಾರಿಗಳು, ಗಮನಿಸಿದ್ದಾರೆ ಸಚಿವರು. ಆ ಒಂದು ಕಾರಣಕ್ಕಾಗಿ ಮುಗೀತು, ಕಥೆ ಮುಗೀತು. ಸಿಂಡಿಕೇಟ್ ರಚಿಸಿಕೊಂಡು ಕೆಲ ಕೇಸ್ಗಳು, ದಂಧೆ ಆರೋಪ, ಬೇಕಾದವರಿಗೆ ಪೋಸ್ಟಿಂಗ್ ಕೊಡಿಸಿ ಭ್ರಷ್ಟಾಚಾರ ನಡೆಸಿರುವಂತಹ ಆರೋಪ.
ಸಿಂಡಿಕೇಟ್ ರಚಿಸಿಕೊಂಡ ಕೆಲ ಐಎಎಸ್ಗಳು ದಂಧೆ ಆರೋಪ, ಬೇಕಾದವರಿಗೆ ಪೋಸ್ಟಿಂಗ್ ಕೊಡಿಸಿ ಭ್ರಷ್ಟಾಚಾರ ನಡೆಸಿದ್ದಂತಹ ಆರೋಪ. ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಪಡೆದು ರಿಯಲ್ ಎಸ್ಟೇಟ್ ದಂಧೆ, ತಮಗೆ ಬೇಕಾದ ಫೈಲ್ಸ್ ಕ್ಲಿಯರ್ ಮಾಡಿಸ್ಕೊಳ್ತಾ ಇದ್ದಾರೆ, ಡೀಲಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಗಮನಕ್ಕೆ ಬಾರದ ರೀತಿಯಲ್ಲಿ ಪೋಸ್ಟಿಂಗ್ ದಂಧೆ, ಇಂತಹ ದಂಧೆಯಲ್ಲಿ ಇರುವಂತಹ ಸಿಂಡಿಕೇಟ್ ಕೆಎಎಸ್ ಅಧಿಕಾರಿಗಳಿಗೆ ಸಂಕಷ್ಟ. ಕೆಎಎಸ್ ಸಿಂಡಿಕೇಟ್ ಬಗ್ಗೆ ಕಂದಾಯ ಮಂತ್ರಿ ತೀವ್ರ ಬೇಸರ. ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಡ್ಯಾಳ್ ಮೇಲೆ ಕೃಷ್ಣ ಬೈರೇಗೌಡರು ಕೆಂಡಾಮಂಡಲ. ಸಿಂಡಿಕೇಟ್ ಕೆಎಎಸ್ ಅಧಿಕಾರಿಗಳ ಎತ್ತಂಗಡಿಗೆ ಭೀಕರ ಚಿಂತನೆ, ಶೀಘ್ರವೇ 30ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ವರ್ಗಾವಣೆ, ಶಿಕ್ಷೆ ಫಿಕ್ಸ್. ಎಸ್ ವೀಕ್ಷಕರೇ, ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿರುವಂತದ್ದು. ಕೆಎಎಸ್ ಅಧಿಕಾರಿಗಳಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಸಿಂಡಿಕೇಟ್ ರಚಿಸಿಕೊಂಡು ಕೆಲ ಐಎಎಸ್ ಅಧಿಕಾರಿಗಳು ದಂಧೆ ಮಾಡ್ತಾ ಇರುವಂತಹ ಆರೋಪ ಅವರಿಗೆ ಕೇಳಿ ಬಂದಿದ್ದು, ಬೇಕಾದವರಿಗೆ ಪೋಸ್ಟಿಂಗ್ ಅನ್ನ ಕೂಡಿಸಿ ಭ್ರಷ್ಟಾಚಾರ ನಡೆಸಿರುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಪಡೆದು ರಿಯಲ್ ಎಸ್ಟೇಟ್ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ತಮಗೆ ಬೇಕಾಗಿರುವಂತಹ ಫೈಲ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಡೀಲಿಂಗ್ ಮಾಡ್ತಾ ಇರೋರಿಗೆಲ್ಲರಿಗೂ ಕೂಡ ಕೃಷ್ಣ ಬೈರೇಗೌಡರು ಬಾಯಿಗೆ ಬಂದಂಗೆ ಉಗಿದವ್ರೆ. ಅಂತಹ ದಂಧೆಯಲ್ಲಿರುವಂತಹ ಸಿಂಡಿಕೇಟ್ ಕೆಎಎಸ್ ಅಧಿಕಾರಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕೆಎಎಸ್ ಸಿಂಡಿಕೇಟ್ ಬಗ್ಗೆ ಕಂದಾಯ ಮಂತ್ರಿ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದು. ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಡ್ಯಾಳ್ ಮೇಲೆ ಕೃಷ್ಣ ಬೈರೇಗೌಡರು ಕೆಂಡಾಮಂಡಲರಾಗಿದ್ದಾರೆ. ಸಿಂಡಿಕೇಟ್ ಕೆಎಎಸ್ ಅಧಿಕಾರಿಗಳ ಎತ್ತಂಗಡಿ ಗಂಭೀರ ಚಿಂತನೆಯನ್ನ ನಡೆಸಿದ್ದು, ಶೀಘ್ರದಲ್ಲಿಯೇ 30ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಒಂದು ಕಂದಾಯ ಇಲಾಖೆಯನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ. ಯಾಕ್ರಿ ಮಾಡಿಲ್ಲ? ಏನ್ ಉತ್ತರ ಕೊಡ್ತಾ ಇದ್ದೀರಾ? ಐದ ಮಾಡೋದು ಯಾವಾಗಿಂದ ಇದ್ದೀರಿ ಅಲ್ಲಿ? ಈ ಸೆಟ್ ಆಗಂದ್ರೆ ಯಾವಾಗಿಂದ ರೀ? ಮೊನ್ನೆ ಟ್ರಾನ್ಸ್ಫರ್ ಹೋಗ್ಬೋದು. ಎಲ್ಲಿಂದ ಹೋದ್ರಿ? ಯಲಹಂಕದಿಂದ. ಇಲ್ಲೆಲ್ಲಿಂದ ಹೋಗ್ತೀವಿ? ಅದೇ ಇಲ್ಲೇ ರ್ಯಾಕೆಟ್ ಇರೋದು ಸಿಂಡಿಕೇಟ್. ನಿಮ್ಗೇನು ಯಾರ ಮೇಲೂ ಕಂಟ್ರೋಲ್ ಇಲ್ವೇನ್ರಿ? ಇನ್ನೊಬ್ರು ಬಂದಿಲ್ಲಲ್ಲ, ಟೋಟಲ್ 10 ಇರಬೇಕು ನಿಮ್ಮ ಇವರು ಅಲ್ವಾ ಸಿಸ್ಟರ್ಗಳು. 10 ಅಲ್ಲಿ ಬಂದಿರೋದು 9. ಇನ್ನೊಬ್ರು ಯಾಕೆ ಬಂದಿಲ್ಲ? ಸಂಪತ್ ಕುಮಾರ್, ಶಮಾ, ಅಂಜುಮ್, ಶ್ರೀನಿವಾಸ್, ಆದಿಲ್ ಪಾಷಾ, ರಮೇಶ್ ಬಾಬು, ಆನಂದ್ ಎಲ್ಲ ಬಂದ್ರ 6 ಜನ. ಆದಿಲ್ ಪಾಷಾ ಟ್ರಾನ್ಸ್ಫರ್ ಆಗಿದೆ. ಸೊ ಉಳಿದ 5 ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್. 1-2 ಫೈಲ್ಸ್ ಮಾಡಿದ್ದಾರೆ ಅಷ್ಟೇ. ಇನ್ನು ಇದರಲ್ಲೇ ಕೆಲವರು 3 ಜನ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಏನ್ರಿ ನೀವು ಎಷ್ಟು ಮಾಡಿದ್ದೀರಾ? ಅವರು ಯಾರು ಹಿಂದೆ ಇರೋರು ಎಷ್ಟು ಮಾಡಿದ್ದೀರಾ? ಬುಧವಾರದವರೆಗೂ ಏನ್ ಕತ್ತೆ ಕಾಯ್ತಾ ಇದ್ದಾರೆ? ಬುಧವಾರದವರೆಗೆ ಏನ್ ಕತ್ತೆ ಕಾಯ್ತಾ ಇದ್ದಾರಯ್ಯ? ರಾಜ್ಯದಲ್ಲಿ ಎಲ್ಲ ಮಾಡಕ್ ಆಗ್ತಾರೆ, ನಿಮ್ಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಾ? ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ? ಲ್ಯಾಪ್ಟಾಪ್ ಯಾವ್ದು ಇಲ್ವಾ? ಡೆಸ್ಕ್ಟಾಪ್ ಇಲ್ವೇನ್ರಿ ನಿಮ್ಮ ಆಫೀಸಲ್ಲಿ? ಯಲಹಂಕದಲ್ಲಿ, ಬೆಂಗಳೂರಲ್ಲಿ ಡೆಸ್ಕ್ಟಾಪ್ ಇಲ್ವಾ? ಇವರಿಗೆ ಡೆಸ್ಕ್ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ? ಹೇಳಿ ತರಿಸಿದಾರ. ಬಯೋಮೆಟ್ರಿಕ್ ಇದೆ ಸರ್. ಬಯೋಮೆಟ್ರಿಕ್ ಭೂಮಿಯನ್ನು ತರಿಸ್ಕೊಂಡು ನಾವೇ ಇದು ಮಾಡಿದ್ವಿ ಸರ್. ನೋಡಪ್ಪ, ನಾವು ವೆರಿಫಿಕೇಶನ್ ಏನ್ ಮಾಡಿದೀವಿ?
ಎಲ್ಲರಿಗೂ ಕಂಪ್ಯೂಟರ್ ಇದಾವೆ, ಹೌದಾ? ರೆಕಾರ್ಡ್ ರೂಮ್ ಸೇರಿಸ್ತಾರೆ ಹೊರತು. ಏನ್ರಿ ಹೇಳ್ತಾ ಇದಾರೆ ಅವರು? ಏನು ಕಳ್ಳ ಮುಳ್ಳ ತರ ನೋಡ್ಕೊಂಡು ಕೂತಿದ್ದೀರಾ? ಉತ್ತರ ಕೊಡ್ರಿ ಅವ್ರಿಗೆ. ಮಾತಾಡಿ ಈಗ ಹಾ? ಇಲ್ಲೇ. ಏನ್ ಕೊಟ್ಟಿದ್ದೀರಾ? ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಬಯೋಮೆಟ್ರಿಕ್ ಪ್ರಾಬ್ಲಮ್ ಇದೆ ಸರ್. ಬಯೋಮೆಟ್ರಿಕ್ ಇಲ್ಲೇ ಇದೆ ಸರ್ ನಮ್ಮಲ್ಲಿ ಸರ್. ಮೊನ್ನೆ ನಾನು ಹೋಗಿ ನಾನು ಒಂದು ದಿವಸಕ್ಕೆ ಹಾಕಿದ್ದೆ ಸರ್. ನಮ್ಮ ವಾರಕ್ಕೆ ಹೋಗ್ಬೇಕು ನಾನು. ಬಯೋಮ್ಯಾಟ್ರಿಕ್ ಅಪ್ಪ ನೋಡ್ರಿ 2000 ಸಿಗತ್ತೆ ಬೈ ಯೂನಿಟ್. ಏನ್ ಹೇಳ್ತಿದ್ರಿ ನೋಡಿದೀವಿ ಸರ್, ನಾವು ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮ್ ಸರ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಎಲ್ಲ ಕಡೆ ಕೊಟ್ಟಿದ್ದೀವಿ ಸರ್. ಅಂಡ್ ಸರ್ ಈಗ ಸಾಕಷ್ಟು ದುಡ್ಡಿದೆ ಸರ್ ಡಿಸಿ ಆಫೀಸ್ ಅಲ್ಲಿ. ಡಿಸಿ ಅಂತ ಯಾರು ಕೇಳಲಿಲ್ಲ ಸರ್. ವಿ ಹ್ಯಾವ್ ಗಿವನ್ ಇನಫ್ ಮನಿ ಟು ಬೈ ಸಮ್ ಲೋಕಲ್ ಕಂಪ್ಯೂಟರ್ಸ್ ಏನಾದ್ರು ಬೇಕಾದ್ರೆ ಸರ್. 2-3 ಲಕ್ಷ ಎಲ್ಲ ಕಡೆ ಇರುತ್ತೆ ಸರ್. ರಾಜ್ಯದಲ್ಲಿ ಎಲ್ಲ ಮಾಡಕ್ ಆಗ್ತಾರೆ, ನಿಮ್ಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಾ? ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ? ಲ್ಯಾಪ್ಟಾಪ್ ಯಾವ್ದು ಇಲ್ವಾ? ಡೆಸ್ಕ್ಟಾಪ್ ಇಲ್ವೇನ್ರಿ ನಿಮ್ಮ ಆಫೀಸಲ್ಲಿ? ಯಲಹಂಕದಲ್ಲಿ, ಬೆಂಗಳೂರಲ್ಲಿ ಡೆಸ್ಕ್ಟಾಪ್ ಇಲ್ವಾ? ಇವರಿಗೆ ಡೆಸ್ಕ್ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ? ಹೇಳಿ ತರಿಸಿದಾರೆ. ಬಯೋಮೆಟ್ರಿಕ್ ಇದೆ ಸರ್. ಬಯೋಮೆಟ್ರಿಕ್ ಭೂಮಿಯಿಂದ ತರಿಸ್ಕೊಂಡು ನಾವೇ ಇದು ಮಾಡಿದ್ವಿ ಸರ್. ನೋಡಪ್ಪ, ನಾವು ವೆರಿಫಿಕೇಶನ್ ಏನ್ ಮಾಡಿದೀವಿ, ಮಾತಾಡ್ತೀರ್ರಿ. ಎಲ್ಲರಿಗೂ ಕಂಪ್ಯೂಟರ್ ಇದಾವೆ, ಹೌದಾ? ರೆಕಾರ್ಡ್ ರೂಮ್ ಸೇರಿಸ್ತಾರೆ ಹೊರತು. ಏನ್ರಿ ಹೇಳ್ತಾ ಇದಾರೆ ಅವರು? ಏನು ಕಳ್ಳ ಮುಳ್ಳ ತರ ನೋಡ್ಕೊಂಡು ಕೂತಿದ್ದೀರಾ? ಉತ್ತರ ಕೊಡ್ರಿ ಅವ್ರಿಗೆ. ಮಾತಾಡಿ ಈಗ ಹಾ? ಇಲ್ಲೇ. ಏನ್ ಕೊಟ್ಟಿದ್ದೀರಾ? ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಬಯೋಮೆಟ್ರಿಕ್ ಪ್ರಾಬ್ಲಮ್ ಇದೆ ಸರ್. ಬಯೋಮೆಟ್ರಿಕ್ ಇಲ್ಲೇ ಇದೆ ಸರ್ ನಮ್ಮಲ್ಲಿ ಸರ್. ಮೊನ್ನೆ ನಾನು ಹೋಗಿ ನಾನು ಒಂದು ದಿವಸಕ್ಕೆ ಹಾಕಿದ್ದೆ ಸರ್. ನಮ್ಮ ವಾರಕ್ಕೆ ಹೋಗ್ಬೇಕು ನಾನು. ಬಯೋಮ್ಯಾಟ್ರಿಕ್ ಅಪ್ಪ ನೋಡ್ರಿ 2000 ಸಿಗತ್ತೆ ಬೈ ಯೂನಿಟ್. ಏನ್ ಹೇಳ್ತಿದ್ರಿ ನೋಡಿದೀವಿ ಸರ್, ನಾವು ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮ್ ಸರ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಎಲ್ಲ ಕಡೆ ಕೊಟ್ಟಿದ್ದೀವಿ ಸರ್. ಅಂಡ್ ಸರ್ ಈಗ ಸಾಕಷ್ಟು ದುಡ್ಡಿದೆ ಸರ್ ಡಿಸಿ ಆಫೀಸ್ ಅಲ್ಲಿ. ಡಿಸಿ ಅಂತ ಯಾರು ಕೇಳಲಿಲ್ಲ ಸರ್. ವಿ ಹ್ಯಾವ್ ಗಿವನ್ ಇನಫ್ ಮನಿ ಟು ಬೈ ಸಮ್ ಲೋಕಲ್ ಕಂಪ್ಯೂಟರ್ಸ್ ಏನಾದ್ರು ಬೇಕಾದ್ರೆ ಸರ್. 2-3 ಲಕ್ಷ ಎಲ್ಲ ಕಡೆ ಇರುತ್ತೆ ಸರ್. ಎಸ್ ಕೃಷ್ಣ ಬೈರೇಗೌಡರು ಸರಿಯಾಗಿ ಜಾಡಿಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ. ತಮ್ಮ ಇಲಾಖೆಯಲ್ಲಿ ತಮ್ಮ ಕೈಗೆ ಬರುವಷ್ಟು ಅಥವಾ ಕೈಗೆ ಸಿಗುವಷ್ಟು ಯಾವ್ಯಾವ KS ಅಧಿಕಾರಿಗಳಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಡೆಸ್ಕ್ಟಾಪ್ ಇಲ್ವಾ ಟೀಮ್ಗೆ ಅಂತ ಹೇಳಿ ಗಟ್ಟಿಯಾಗಿ ಬೈತಾ ಇರುವಂಥ ದೃಶ್ಯವನ್ನ ಈಗ ನೀವು ನೋಡಿದ್ದೀರಾ. ಸೊ ಎಲ್ಲ ಒಂದು ಇಲಾಖೆಯಲ್ಲೂ ಇದೇ ರೀತಿಯ ಒಂದು ವಿಚಾರಗಳು ನಡೆದರೆ ಒಳ್ಳೆಯದು. ಹಾಗಾಗಿ ಸ್ವಚ್ಛತೆಯನ್ನ ಮಾಡ್ತಾ ಇರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.